ಇವತ್ತು ನಾವು ಎದ್ದೇಳು ಕರ್ನಾಟಕ ಅನ್ನುವಂಥ ನಮ್ಮದೊಂದು ಸಂಘಟನೆ ಇದೆ. ಇದರಿಂದ ಒಂದು ವಿಚಾರವಾಗಿ ಸರ್ಕಾರ ಇದುವರೆಗೂ ತನ್ನ ಸಾಧನೆಗಳನ್ನು ಹೇಳ್ಕೊಳ್ತಾ ಇದೆ. ಆದರೆ ಆ ಸಾಧನೆಗಳು ಸಾಲದು. ಅವ್ರು ಹೇಳ್ತಿರುವಂಥ ಗ್ಯಾರಂಟಿಗಳು ಅಷ್ಟೇ ಅಲ್ಲ, ಪ್ರಣಾಳಿಕೆಯಲ್ಲಿ ಬೇರೆ ವಿಷಯ ಕೂಡ ಇದ್ದಾವೆ ಅನ್ನೋದನ್ನು ಇವತ್ತು ನಾವು ಅವರಿಗೆ ಒತ್ತಿ ಒತ್ತಿ ಹೇಳಿದ್ದೀವಿ. ಯಾಕೆ ಅಂದರೆ BJP ಸರ್ಕಾರ ಇದ್ದಾಗ ಯಾವ್ಯಾವ ದೋಷಗಳಾಗಿದ್ದೋ ಅವೆಲ್ಲವನ್ನು ಕೂಡ ನಾವು ಈ ಸರ್ಕಾರ ನಿವಾರಣೆ ಮಾಡುತ್ತೆ ಅಂತ ನಾವು ಭಾವಿಸಿದ್ವಿ. ಇದು ಮತ್ತೆ ಬಹಳಷ್ಟು 2 ವರ್ಷದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ನಾವು ಭಾವಿಸಿದ್ವಿ. ಆದರೆ ಅದು ಸಾಧ್ಯ ಆಗಿಲ್ಲ. ಆದ್ದರಿಂದ ಈ ಬೆಂಗಳೂರಿನ ನೀರು ತುಂಬಿಕೊಳ್ಳುವಂಥದ್ದಾಗಿರ್ಬೋದು, ಅದೇ ರಾಜಕಾಲುವೆ ವಿಷಯ ಮತ್ತು ರೈತರಿಗೆ ಎಷ್ಟೋ ವಿಷಯಗಳು ಅದನ್ನು ಬದಲಾವಣೆ ಮಾಡ್ತಾರೆ ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಮಕ್ಕಳಿಗೆ ಶಾಲಾ ವಿಷಯದಲ್ಲಿ ಶಾಲೆ ಮತ್ತು ಆರೋಗ್ಯ ಅವು ಉಚಿತವಾಗಿ ಆಗ್ಬೋದು ಅಂದ್ಕೊಂಡ್ವಿ, ಅದಾಗಲಿಲ್ಲ. ಹೀಗೆ ಈ ಮೂಢನಂಬಿಕೆ ಕಡಿಮೆಯಾಗಿ ಜನಗಳೆಲ್ಲ ಒಂದು ರೀತಿ ಸರಳವಾದ ಸುಂದರವಾದ ಜೀವನ ನಡೆಸ್ತಾರೆ ಅಂತ ಒಂದು ಸಮಾಜ ಕಟ್ಟೋದಕ್ಕೆ ಕಾಂಗ್ರೆಸ್ ಕಾರಣ ಆಗತ್ತೆ ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಕೋಮುವಾದ ಮತ್ತೆ ಯಥಾ ಪ್ರಕಾರ ಹಾಗೇ ಇದೆ, ಕೋಮುವಾದ ಹೋಗಲಿಲ್ಲ. ಈ ಎಲ್ಲ ಕಾರಣಗಳಿಂದ ನೀವು ಮತ್ತೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅಂತ ನಾವು ಈ ಸರ್ಕಾರಕ್ಕೆ ಹೇಳಿದ್ದೀವಿ. ಅದು ಆತ್ಮವಿಮರ್ಶೆ ಮಾಡ್ಕೋಬೇಕು. ಮುಂದಿನ 3 ವರ್ಷಗಳಲ್ಲಿ ಉತ್ತಮವಾದಂಥ ಆಳ್ವಿಕೆ ಕೊಟ್ಟು ಈ ದೇಶವನ್ನು ಮತ್ತೆ ಮುಂದೆ ಅವರು ಆಯ್ಕೆಯಾಗಿ ಬರಬೇಕು. ಇದು ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ನಾವು ಕರೆದಿದ್ದೀವಿ. ತುಂಬ ಹೆಲ್ಪ್ ಆಗ್ತಾಯಿದೆ. ನಾನೇ ನೋಡಿದ್ದೀನಿ, ಮನೆಗಳು ಕಟ್ಟಿರೋದು ಎಷ್ಟು ಹೆಲ್ಪ್ ಆಗ್ತಾಯಿದೆ ಗೊತ್ತಾ? ಲಕ್ಷ ಮನೆಗಳು ಕಟ್ಟಿದ್ದಾರೆ ಬಡವರು. ನೀವು ಹೋಗಿ ನೋಡಿ, ಖುಷಿಯಿಂದಿದ್ದಾರೆ. ಅದರಲ್ಲಿ ಬರೀ 5 ಲಕ್ಷ ಮನೆಗಳು ಒಂದು 60 ಲಕ್ಷ ಬೆಲೆ ಬಾಳ್ತವೆ, ಆ ಥರ ಇದೆ. ಆಮೇಲೆ ಶಾಲಾ ಮಕ್ಕಳಿಗೆ ತುಂಬ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ. ಆ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಕೊಟ್ಟರೆ ಅದನ್ನು ಜನಗಳು ಪಡ್ಕೊಳ್ತಾ ಇಲ್ಲ. ಎಲ್ಲ ಮೊಟ್ಟೆ ಕೊಡ್ತಾರೆ, ಇದು ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ, ಬೂಟಿಂದ ಹಿಡಿದು ಪುಸ್ತಕದಿಂದ ಹಿಡಿದು. ಫೀಸ್ ಇಲ್ಲ, ಆದರೆ ಅಲ್ಲಿ ಹೋಗಿ ಸಾಯ್ತಾರೆ. ಒಂದೊಂದು ಒಂದು 60 ಲಕ್ಷ 50 ಲಕ್ಷ 40 ಲಕ್ಷ ತನಕ ದುಡ್ಡು ಕಟ್ಟಬೇಕಾಗುತ್ತೆ ವರ್ಷಕ್ಕೆ. 40,000 ಒಂದೊಂದು ತಿಂಗಳಿಗೆ ಕಟ್ಟಬೇಕಾಗತ್ತೆ. ಈ ಥರ ಎಲ್ಲ ಇದೆ. ಅದನ್ನೆಲ್ಲ ಜನಗಳು ತಪ್ಪೋದು. ಕೆಲವು ಸಾರಿ ಸರ್ಕಾರಗಳು ಕೊಡುವಂಥ ಒಂದು ಇದನ್ನು ಜನಗಳು ಪಡ್ಕೋಬೇಕಾಗ್ತದೆ. ಆದ್ದರಿಂದ ಸರ್ಕಾರಗಳು ಕೆಟ್ಟ ಹೆಸರು ತಗೋತವೆ, ಜನಗಳಿಗೂ ತೊಂದರೆ ಆಗುತ್ತೆ. ಇದನ್ನು ಬಿಡಬೇಕಷ್ಟೆ.